ರೀ ನೋಡಿದ್ರೇನ್ರಿ ಅಲ್ಲಿ ಮುಂದೆ ಹೋಗ್ತಿದ್ದಾಳಲ್ಲ ಹುಡ್ಗಿ ಅವಳೇ ಅಂತೆ. ಅದೇ ಆ ಗಿರೀಶ್ ಅಂತ ಇದ್ನಲ್ಲ ಹುಡ್ಗ, ಅದೇ ಅದೇ ದೀಪ್ತಿ ಅಂತ ಒಂದ್ ಹುಡುಗಿ ಇರ್ಲಿಲ್ವಾ ಪಾರ್ಕ್ಗೆ ಮಾರ್ಕೆಟ್ಗೆ ಹೋದಾಗೆಲ್ಲ ಚೆನ್ನಾಗಿ ಮಾತಾಡ್ಸಿದಲ್ರಿ. ದೀಪ್ತಿನಾ? ಹಾ ಅದೇ ಒಂದ್ ಹೆಣ್ಮಗು ಇತ್ತಲ್ಲ ಆ ಹುಡ್ಗಿ ತಾನೆ. ಹೂ ಕಣ್ರಿ ಅದೇ ಹುಡ್ಗಿ. ಆ ಹುಡ್ಗಿ ಸೌತಿ ಇವಳು. ಅವ್ರ ಗಂಡನ ಮದ್ವೆ ಮಾಡ್ಕೊಂಡ್ ಬಂದವಳೆ. ಪಾಪ ಆ ಹುಡ್ಗಿ ಮನೆ ಬಿಟ್ಟು ಹೋಗೈತೆ ಮಗಿನ್ ಕರ್ಕೊಂಡು. ಹೂವೇ ನೀನ್ ಹೇಳ್ತಿರೋ ನಿಜನೇನಕ್ಕ? ಆದ್ರೂ ಕಾಲ ಕೆಟ್ಟೋಯ್ತು. ಕಲಿಗಾಲ ಕಲಿಗಾಲ ಅಂತಿ ಆಗ್ಬೇಕಲ್ಲ, ಇನ್ನೇನು ಮತ್ತೆ ಕಲ್ಲಿನ ಕೋಳಿನೂ ಕೂಗುತ್ತೆ, ಬಸವನು ಎದ್ದೋಡುತ್ತೆ. ಅದಿರೋ ಹುಟ್ ನೋಡ್ರಿ, ಹುಟ್ಟ ತೋಳಿಲ್ದಿರ ಜಾಕೆಟ್, ಹೊಟ್ಟೆ ಕಾಣಂಗ್ ಬಟ್ಟೆ, ಯಪ್ಪ ಹಿಂಗೆಲ್ಲ ಆಡಿದ್ರೆ ಇನ್ನೇನ್ ಮತ್ತೆ ಆ ಜುಟ್ ನೋಡು ಹೆಂಗೈತೆ ಅಂತವ. ಅಯ್ಯೋ ಬನ್ರಿ ಅತ್ತಾಗಿ, ನಮ್ಗೆ ಯಾಕೆ ನೋಡಂತಡ್ರಿ, ಒಂದೇ ಒಂದ್ ಮಾತು ಮಾತಾಡ್ಸೋಣ. ಏನಮ್ಮ? ಯಾರು ಯಾರು ನೀವು? ಏನಾಗ್ಬೇಕಿತ್ತು? ನಿನ್ನ ಊರಲ್ಲಿ ಎಲ್ಲೂ ನೋಡಿಲ್ಲಪ್ಪ. ಯಾರವ ನೀನು? ಏರಿಯಾಗ ಹೊಸಬ್ಳ? ಹಾ ಹೌದಮ್ಮವ್ರೆ, ನಾನು ಈ ಏರಿಯಾಗೆ ಹೊಸಬ್ಳೇನೆ. ಆದ್ರೆ ಏನಾಗ್ಬೇಕಿತ್ತು? ಯಾರ ಮನೆಯವ? ಎಲ್ಲಿ ಅವಳು ನೀನು? ನಮ್ದು ಏರಿಯಾ ಎಲ್ಲ ತುಂಬಾ ಪರಿಚಯ ಕಣವ. ಯಾರ ಮನೆಗ್ ಬಂದಿರೋದು? ಅದು ಗಿರೀಶ್ ಅಂತ ಇದ್ದಾರಲ್ಲ ಆಂಟಿ, ಅವ್ರ ಮನೆಗ್ ಬಂದಿರೋದು. ಗಿರೀಶ? ಯಾವ ಗಿರೀಶು? ಯಾವ ಗಿರೀಶು? ಅದೇ ಅಮ್ಮ, ಅವ್ರ ತಾಯಿ ಹೆಸರು ಲಕ್ಷ್ಮಮ್ಮ ಅಂತ, ತಂಗಿ ಶರ್ಮಿಳಾ ಅಂತ. ಓ ಅಯ್ಯೋ, ನಮ್ಮ ಮನೆಗೆ ಪಕ್ಕದಲ್ಲೇ ಇರೋದವ್ರ ಮನೆ, ಗಿರೀಶ್ ತಾನೆ? ಅಯ್ಯೋ ತುಂಬಾ ಚೆನ್ನಾಗ್ ಗೊತ್ತಮ್ಮ. ನೀನ್ ಏನಾಗ್ಬೇಕು ಅವ್ರಿಗೆ? ರಿಲೇಟಿವ್ಸಾ, ಫ್ರೆಂಡ್ಸಾ, ಅಥವಾ ಅಕ್ಕ ತಂಗಿ ಏನಾರ ಆಗ್ಬೇಕಾ? ನೋ 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 ಆಂಟಿ, ನಾನ್ ಗಿರೀಶ್ ಅವ್ರ ವೈಫು ಅಲ್ಲ ಕಣವ. ಈಗಾಗಲೇ ಒಬ್ಳು ಇದ್ಲಲ್ಲ ದೀಪ್ತಿ ಅಂತವ, ನೀನ್ ಯಾರವ? ಆಂಟಿ ದೀಪ್ತಿ ಅವ್ರಿಗೆ ಡಿವೋರ್ಸ್ ಕೊಡ್ತಾರೆ, ನನ್ ಸೆಕೆಂಡ್ ವೈಫ್ ಆಂಟಿ. ಕನ್ನಡದಲ್ಲಿ ಸೌತಿ ಏನು ಅಲ್ಲ ಕಣವ. ನೀನ್ ನೋಡೋರೆ ಇಷ್ಟ ಚೆನ್ನಾಗಿದ್ಯಾ ಅಲ್ಲ, ನಿನ್ಗೆ ಇನ್ನೊಬ್ರು ಜೀವನ ಹಾಳು ಮಾಡೋ ಬುದ್ಧಿ ಯಾಕವ ಬಂತು? ಆಂಟಿ ನೀವ್ ಏನ್ ಹೇಳ್ತಾ ಇದೀರಾ? ಅಲ್ಲ ಆಂಟಿ, ಇದು ನನ್ ಲೈಫ್, ನನ್ ಪರ್ಸನಲ್ ಮ್ಯಾಟ್ರಿಗೆ ನೀವ್ ಯಾಕೆ ಬರ್ತೀರಾ? ನೋಡಿದ್ರೇನ್ರಿ ನಮ್ಗೆ ಹೆಂಗಂತಾಳೆ ಅಂತ. ಪರ್ಸನಲ್ ಮ್ಯಾಟ್ರ್ ಅಂತೆ, ಪರ್ಸನಲ್ ಮ್ಯಾಟ್ರು ಅಲ್ಲ. ಆ ಹೆಣ್ಮಗಿನ ಜೀವನ ಹಾಳು ಮಾಡ್ಬಿಟ್ಟು ಎರಡನೇ ಮದ್ವೆ ಹಾಕೊಂಡ್ ಬಂದವಳೆ ಆ ಗಿರೀಶನ್ನ. ಅವನ್ಗಾದ್ರೂ ಬುದ್ಧಿ ಬೇಡವಾ? ಅವ್ನು ನಿನ್ ಮಗ ಇರ್ಲಿಲ್ವಾ? ಸಾಕಾಗಿರ್ಲಿಲ್ವ ಅವ್ನ ಜೀವನಕ್ಕೆ? ಅದಕ್ಕಿಂತ ಹೇಳ್ಬೇಕಾಗಿತ್ತ ದೀಪ್ತಿಗಿಂತವ. ಅಯ್ಯೋ ಇದ್ಯಾವುದೋ ಒಂದು ಇಳ್ಕೊಂಬಂದು ಗುಡಾಕೊಂಡವನಲ್ಲ. ತೂ ತು 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 ತು, ಕಾಲ ಕೆಟ್ಟೋಯ್ತಪ್ಪ. ಏನ್ ಮಾನ ಮರ್ಯಾದೆ ಇಲ್ದೆ ಹೆಂಗ್ ತಿರುಗ್ತಾರೆ ರೋಡ್ ಮೇಲೆ ಅಂದ್ರೆ, ದೇವ್ರೆ. ಆಂಟಿ ನಾಲ್ಗೆ ಮೇಲೆ ಸ್ವಲ್ಪ ಹಿಡ್ತಾ ಇರ್ಲಿ, ಏನ್ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಲ್ಲ, ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಈಗಿನ ಕಾಲದಲ್ಲೆಲ್ಲ ಕಾಮನ್ ಅದು. ನೋಡಿ, ನೀವ್ ಇದ್ರ ಬಗ್ಗೆ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದ್ಸರಿ ಏನಾದ್ರೂ ಈ ತರ ಕೆಟ್ಟದಾಗ ಮಾತಾಡಕ್ ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಏನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಅಯ್ಯ ಕೊಡಗವ, ಅದೇನ್ ಕೊಡ್ತೀಯ ನಾನು ನೋಡ್ತೀನಿ. ಏನ್ ನಮ್ಗೇನು ಏನು ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ವಯಸ್ಸಾಗಿರ್ಬೋದು, ನಾವೇನೋ ಅನ್ಎಜುಕೇಟೆಡ್ ಗಳಲ್ಲ ಗೊತ್ತು. ಒಂದೇ ಮದ್ವೆ ಆಗಿದ್ದಾಗ್ಲೇ ಹೆಂಡತಿ ಬದುಕಿರುವಾಗ್ಲೇ ಇನ್ನೊಂದ್ ಮದ್ವೆ ಆಗತ್ ತಪ್ಪು ಅಂತ, ಅದ್ ಏನಂತ ಕಂಪ್ಲೇಂಟ್ ಕೊಡ್ತೀಯ? ಕೊಡೋಗ್ ನೋಡೋಣ. ಓಹೋ ಮಾಡೋ ತಪ್ಪೆಲ್ಲ ಇವ್ರುಗಳು ಮಾಡೋರೆ. ಮಾತಾಡಿದ ತಕ್ಷಣ ಉರಿ ಆಗ್ಬಿಡ್ತೀವಿ, ಉರಿ ಉರಿ. ಛೇ, ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನಗ್ ಬುದ್ಧಿ ಇಲ್ಲ. ನೋಡಿದ್ರೇನ್ರಿ ಹೆಂಗೋದ್ಲು ಅಂತ ತಿಕ್ಕ ತಿರ್ಕೊಂಡು. ಅಯ್ಯೋ ಹೋದ್ರೋಯ್ತಾಳ ಬರ್ರಿ, ನಮಗೂ ಅದೇ ಬೇಕಾಗಿತ್ತು ತಾನೆ, ಅದಕ್ಕೆ ಉರ್ಸಿದ್ದೊಂಚೂರ. ಇಂಥವಕ್ಕೆಲ್ಲ ಹಿಂಗೆ ಮಾಡ್ಬೇಕು. ಅದು ನಿಜನೇ ಬಿಡಿ. ಮತ್ತೆ ಇನ್ನೇನ್ರಿ ಸಮಾಚಾರ? ಏನ್ ನಿಮ್ ಮನೇಲಿ ಸೊಸೆ ಚೆನ್ನಾಗ್ ನೋಡ್ಕೋತಾಳ? ಅಯ್ಯೋ ನನ್ ಸೊಸೆದ್ ಯಾಕೆ ಹೇಳ್ತಿರ್ ಬನ್ರಿ. ಬೆಳಿಗ್ಗೆ ಎದ್ದು ಆಫೀಸ್ ಅನ್ಕೊಂಡ್ ಹೋಯ್ತಾಳೆ, ಊಟ ತಿಂಡಿನೂ ಸರಿಯಾಗಿ ಮಾಡಾಕಲ್ಲ. ಅದೇನೋ ಒಂದೊಂದ್ ಮಾಡಿಟ್ಟು ಹೋಯ್ತಾಳಪ್ಪ, ಅದನ್ನೇ ತಿನ್ಕೊಳ್ಳೋದು. ನನ್ ಕೈ ಕಾಲ್ ಗಟ್ಟಿ ಇರೋದ್ರಿಂದ ಒಂಚೂರು ಓಡಾಡ್ಕೊಂಡು ನಮ್ಗೆ ಏನ್ ಬೇಕೋ ಅದ್ ಮಾಡ್ಕೊತೀನಿ ನೋಡಪ್ಪ. ಆಮೇಲೆ ಸಂಜೆ ಬರ್ತಾರೆ, ಅದೇನೋ ಆರ್ಡರ್ ಮಾಡ್ತೀವಿ ಅಂತ ಆನ್ಲೈನ್ ನಲ್ಲಿ ತರಿಸ್ತವೆ. ಒಂದೊಂದಿನ ಅಲ್ಲೇ ತಿನ್ಕೊಂಡು ನನಗೂ ಕಟ್ಸ್ಕೊಂಡ್ ಬಂದ್ಬಿಟ್ಟಿರ್ತವೆ, ಅದನ್ನೇ ತಿನ್ಬಿಟ್ಟು ಮಲ್ಕೊಳ್ಳೋದು. ಇನ್ನೇನ್ ಮಾಡೋದು? ವಯಸ್ಸಾದಂತ ಕಾಲದಲ್ಲಿ ಇಂಥ ಹೋಟ್ಲು ತಿಂಡಿ ಎಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಕು. ಅಯ್ಯೋ ನಮ್ಮನೆ ಹಂಗೇನಿಲ್ಲವ. ನನ್ ಸೊಸೆ ಎಲ್ಲೂ ಹೋಗಲ್ಲ, ಮನೇಲಿ ಅವಳೆ ಟೈಮ್ ರುಚಿಯಾಗಿ ಮಾಡ್ಕೊಡ್ತಾಳೆ. ತಿನ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದೀನಿ ನೋಡಿ. ಅಯ್ಯೋ ನಿಮ್ ಸೊಸೆನೆ ಒಳ್ಳೆವಳು ತಗೊಳ್ರಿ. ಹೆಂಗೋ ಹಳ್ಳಿ ಹುಡುಗಿ ಮದ್ವೆ ಮಾಡ್ಕೊಂಬಂದು ಹೆಂಗೋ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಅವಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾವಳೆ. ಅದೇ ನಮ್ಮನೆದು ಮೂದೇವಿ ಲವ್ ಮ್ಯಾರೇಜ್ ಮಾಡ್ಕೊಂಬಂತು. ಲವ್ ಮ್ಯಾರೇಜ್ ಅನ್ಕೊಂಡು ಆ ಸಿಟಿ ಹುಡುಗಿ ಕೆಲ್ಸಕ್ಕೆ ಹೋಗೋಳ ಮದ್ವೆ ಹಾಕೊಂಬಂದ. ಈಗ ಅವಳು 3 ಹೊತ್ತು ನನ್ಗೆ ಉಣ್ಣಿಸ್ತಾವಳೆ. ಏನು ಮಾಡಕ್ಕಾಗಲ್ಲ, ಒಂದಿದ್ರೆ ಒಂದಿರಲ್ಲ, ಏನ್ ಮಾಡೋದು ಹೇಳಿ. ಸರಿ ಬನ್ನಿ ಹೋಗೋಣ, ಟೈಮ್ ಆಯ್ತು ಇನ್ನೇನು. ನಡ್ರಿ ಹಂಗೆ ವಾಕ್ ಮಾಡ್ಕೊಂಡು ಹೋಗೋಣ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ. ಏನಮ್ಮ
ಗೋವಿಂದನ್ ಭಜನೆ ಮಾಡ್ತಾ ಇದೀಯಾ? ಇವತ್ತು ಏಕಾದಶಿ ಅಲ್ವೇನೆ, ವೈಕುಂಠ ಏಕಾದಶಿ, ಅದಕ್ಕೆ ಗೋವಿಂದನ್ ನೆನೆಸ್ಕೊಂತ ಇದ್ದೆ. ಮತ್ತೆ ನೀನೆಲ್ಲ ಹೊರಟಿರಂಗಿದೀಯಾ? ಹ್ಞೂ ಅಮ್ಮ, ನಾ ಹೇಳಿದ್ನಲ್ಲ ಕೆಲಸ ಹುಡ್ಕೊಂಡು ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ, ಹಂಗಾಗಿ ಇವತ್ತು ಕೆಲಸ ನೋಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನೋ ಕೆಲಸ ಹುಡ್ಕಕ್ ಹೋಗ್ತಿದೀಯಾ? ಅಲ್ಲ ಕಣೆ ಶರ್ಮಿಳಾ, ನಿನ್ಗೇನೆ ಬಂದಿರೋದಂತದ್ದು? ಬೇರೆಯವ್ರ ಕೈ ಕೆಳಗಡೆ ಹೋಗಿ ನೀನ್ ಕೆಲಸ ಮಾಡ್ಬೇಕಾ? ತಿಂಗಳು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಿಕ್, ನೀನು ಸಂಬಳ ಇಸ್ಕೊಳ್ಳೋದಿಕ್ಕೆ ನಿಂತ್ಕೋಬೇಕಾ? ತುತು ಬೇಡಪ್ಪ, ಹೋಗು ನಿಮ್ಮ ಅಣ್ಣಂಗೆ ಹೇಳಿ ಏನಾದ್ರೂ ಒಂದು ಅಂಗಡಿ ಗಿಂಡಿ ಹಾಕಿಸ್ಕೊಟ್ಟನಂತೆ ಮಾಡ್ಕೊಳ್ವೆ. ಅಮ್ಮ, ನಾನ್ ನಿಮ್ಗೆ ಅವತ್ತೇ ಹೇಳ್ದೆ ತಾನೆ, ಅಣ್ಣ ನಮ್ಮವನಾದ್ರು ಈಗ ಬಂದಿದ್ದಾಳಲ್ಲ ಅದಕ್ಕೆ ಅವಳು ಸರಿ ಇಲ್ಲ ನೋಡು. ಅವ್ರ ಹಂಗಿನ ಮಾತು ನಮ್ಗೆ ಕೇಳಕ್ ಆಗಲ್ಲಪ್ಪ. ನನಗೆ ವಿದ್ಯೆ ಇದೆ, ಕೈಯಲ್ಲಿ ಶಕ್ತಿ ಇದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡಿತೀನಿ, ನನ್ನ ಜೀವನ ನಾನು ನೋಡ್ಕೋತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅರ್ಥ ಆಯ್ತಾ? ಬರ್ತೀನಿ ನೀನು. ಅಮ್ಮ, ಶೋಭನ್ ನೋಡ್ದ? ಶೋಭಾ ಏನೋ ಕಾಣಿಸ್ತಾನೆ ಇಲ್ವಲ್ಲ? ಶೋಭನ್ನ ನಾನು ನೋಡಿಲ್ಲಪ್ಪ. ನಾನು ಎದ್ ಬಂದಲ್ಲಿ ಇಲ್ಲೇ ಕೂತಿದ್ದೀನಿ. ಹುಡುಗ ಎದ್ದನು ಫ್ರೆಶ್ ಅಪ್ ಆಗ್ತೀನಿ ಅಂತಂದ. ನಾನು ಆಯ್ತಪ್ಪ ಫ್ರೆಶ್ ಅಪ್ ಆಗು ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಹೊರಗಡೆ ಕುತ್ಕೊಂಡೆ. ಹೌದಾ? ಅವಳೆಲ್ಲೋ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋದ್ಲು ಅಂತಾನೂ ಗೊತ್ತಿಲ್ಲ. ಸರಿ ಅಮ್ಮ, ನಾನು ಬರ್ತೀನಿ. ಶರ್ಮಿಳಾ, ಎಲ್ಲಿ ಹೋಗ್ತಾ ಇದೀಯಾ? ಗಿರೀಶ, ನೋಡಪ್ಪ, ನೀನಾದ್ರೂ ಹೇಳು ನಿನ್ ತಂಗಿಗೆ. ಅವಳೇನೋ ಕೆಲಸ ಹುಡ್ಕೋತಾಳಂತೆ, ಅವಳ ಜೀವನ ಅವಳು ಮಾಡ್ಕೋತಾಳಂತೆ, ಅವಳು ಇಲ್ಲಿರಲ್ವಂತೆ, ಏನೇನೋ ಮಾತಾಡ್ತಾಳೆ ನೋಡು. ಯಾಕಮ್ಮ ಶರ್ಮಿಳಾ, ಏನಾಯ್ತು? ನೀನೇ ಕೆಲಸ ಹುಡ್ಕೊಂಡು ಹೋಗ್ತೀಯಾ? ಯಾಕೆ ನಮ್ಮ ಹತ್ರನೇ ಬೇಕಾದಷ್ಟು ಇಲ್ವಾ? ನಮ್ಮ ಕಂಪ್ನಿನೇ ಇಲ್ವಾ? ನೋಡು, ನೀನೆಲ್ಲೂ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಡ. ಅಣ್ಣ ನೋಡು, ನೀನ್ ನನ್ಗೇನು ಹೇಳಕ್ ಬರ್ಬೇಡ. ನನ್ಗೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗ್ ಗೊತ್ತಿದೆ. ನಿನ್ನೆ ಅಲ್ಲ ಮೊನ್ನೆ ದಿನ ನೀನ್ ಯಾವ ತರ ಮಾತಾಡ್ದೆ ನಿನ್ ಹೆಂಡತಿನ ವಹಿಸ್ಕೊಂಡು. ಅಲ್ಲ, ನಿನ್ ಹೆಂಡತಿ ಏನ್ ಹೇಳಿದ್ಲು ಅಂತ ಗೊತ್ತಾ ನಿನ್ಗೆ? ಶರ್ಮಿಳಾ, ಏನದು ಅವಳು ಇವಳು ಅನ್ಕೊಂಡು? ಅವಳು ನಿಮ್ ಮದ್ವೆ ಆಗ್ಬೇಕು, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ನೋಡಮ್ಮ, ಹಿಂಗೆ ಮಾತಾಡ್ತಾಳೆ ಅವಳ ಹತ್ರ. ಅವಳು ಕೋಪ ಬರಲ್ವಾ ಹೇಳು? ನೋಡ್ರಿ ಹೆಂಗ್ ಮಾತಾಡ್ತಾಳೆ. ಅವಳು ಇವಳು ಒಳ್ಳೇದಕ್ಕೆ ಹೇಳಿರೋದು, ಅದನ್ನ ಇವಳು ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ಅವಳ ಮೇಲೆ ರೇಗಾಡ್ತಾ ಇದ್ಲು. ಅದಕ್ಕೆ ನಾನೊಂದ್ ಮಾತು ಬೈದ್ನಪ್ಪ, ಅದಕ್ಕೆ ಸಿಟ್ ಮಾಡ್ಕೊಂಡವಳು ನೋಡು. ಹೌದಾ ಶರ್ಮಿಳಾ, ನೀನ್ ನಿಮ್ ಅತ್ತಿಗೆ ಜೊತೆ ಜಗಳ ಆಡ್ತಿದ್ದ? ಅಮ್ಮ, ಜಗಳ ಅಂತ ಏನೂ ಇಲ್ಲ, ಅವರೇ ಫಸ್ಟ್ ಅದು ಇದು ಅಂತ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು. ನೋಡಮ್ಮ, ಈಗ ನನ್ ಸ್ವಾತಂತ್ರ್ಯ ನನ್ಗಿಲ್ವ ಹೇಳು? ನನ್ ಜೀವನ ನಾನು ಮಾಡ್ಕೋತೀನಿ, ನನ್ಗೆ ಯಾಕೆ ಬೇಕು ಯಾರು ಹಂಗು? ನೋಡು, ನನ್ ಕೆಲ್ಸ ಹುಡ್ಕೋಕ್ ಹೋಗ್ತಾ ಇದೀನಿ, ಬರ್ತೀನಿ. ಶರ್ಮಿಳಾ, ನಿಂತ್ಕೊಳೆ, ಹೇಳಕ್ ಸ್ವಲ್ಪ ಕೇಳು. ಹೋದ್ರೈತಲ್ ತಗೊಳಮ್ಮ, ಒಂದೆರಡು ದಿನ ಹೊರಗಡೆ ಕೆಲ್ಸಕ್ಕೆ ಹೋಗಿ ದುಡಿಲಿ. ಅಲ್ಲಿ ಆಡ್ತಾರಲ್ಲ ಜನಗಳು, ಆ ಕೆಲಸ ಮಾಡು ಈ ಕೆಲಸ ಮಾಡು, ಇದ್ಯಾಕ್ ಮಾಡಿದ್ರಿ ಅದ್ಯಾಕ್ ಮಾಡಿದ್ರಿ ಅಂತ ಬೈತಾರಲ್ಲ, ಅವಾಗ ಗೊತ್ತಾಯ್ತದೆ ಇವಳಿಗೆ. ಮನೇಲಿದ್ದೆ ಅಚ್ಚುಕಟ್ಟಾಗಿ ಹೆಂಗೋ ಇತ್ತು ಆರಾಮಾಗಿ, ನಾನ್ ಯಾಕಪ್ಪ ಬಂದೆ ಇಲ್ಲಿಗೆ ಅಂತವ. ಅವಾಗ ಅವಳೆ ಬುದ್ಧಿ ಕಲ್ತ್ಕೊಂಡ್ ಬರ್ತಾಳೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಓ, ಗಿರೀಶ್ ಇಲ್ಲ ಇದ್ದಾನೆ. ಈಗ ಹೆಂಗಾದ್ರೂ ಮಾಡಿ ನಾಟಕ ಮಾಡಿ ಇದೊಂದು ಅವಕಾಶನ ಯೂಸ್ ಮಾಡ್ಕೊಡ್ಬೇಕು. ಗಿರೀಶ್. ಶೋಭಾ, ಯಾಕೆ ಅಳ್ತಾ ಇದೀಯ? ಏನಾಯ್ತು? ಗಿರೀಶ್, ನಾನಿಲ್ಲಿರಲ್ಲ ಗಿರೀಶ್, ನನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ, ಬರ್ತೀನಿ. ಶೋಭಾ, ಏನಾಯ್ತು? ನಿಂತ್ಕೋ. ಶೋಭಾ ಅತ್ತೆ, ಯಾಕಮ್ಮ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಿಲ್ಲ ಅತ್ತೆ. ನೋಡು, ಏನಾಯ್ತು ಅಂತ ಹೇಳು. ಎಲ್ಲಿಗೆ ಹೋಗಿದ್ದೆ ನೀನು ಬೆಳಬೆಳಿಗ್ಗೆನೆ ಎದ್ದು? ಅದು ಅತ್ತೆ, ವಾಕ್ ಮಾಡೋಣ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆಯಲ್ಲ ಅತ್ತೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಯಾರೋ ಇಬ್ರು ಹೆಂಗಸ್ರು ಬಂದ್ಬಿಟ್ಟು ನನಗ್ ಬಾಯಿಗೆ ಬಂದಂಗ್ ಮಾತಾಡಿದ್ರು. ನಾನು ದೀಪ್ತಿಗೆ ಸೌತಿಯಾಗಿ ಬಂದಿದ್ದೀನಂತೆ, ಅವಳ ಜೀವನ ಹಾಳು ಮಾಡಿದ್ದೀನಂತೆ, ನನ್ ಮನೆ ಹಾಳಿ ಅಂತೆ, ನಾನು ಅದು ಇದು ಅಂತ ಏನೇನೋ ಕೆಟ್ಟಾಗೆಲ್ಲ ಬೈದ್ಬಿಟ್ರು ಅತ್ತೆ. ನನ್ಗಂತೂ ಇದೆಲ್ಲ ಕೇಳಿಸ್ಕೊಂಡಿರೋಕ್ಕಾಗಲ್ಲ ಅತ್ತೆ. ನಾನು ವಾಪಸ್ ಹುಟ್ಟೋಗ್ತೀನಿ. ಯಾವಳವಳು ಬುಗ್ನಿ? ನನ್ ಸೊಸೆಗೆ ಬೈದಳು, ಮಾಡ್ತೀನಿ ತಡಿ ಅವಳಿಗೆ. ಯಾವಳವಳು? ಬೇಡ ಅತ್ತೆ, ನೀವು ಸುಮ್ಮನೆ ಜಗಳ ಮಾಡಕ್ ಹೋಗ್ಬಿಡಿ. ಅಲ್ಲ, ನನ್ ಸೊಸೆಗೆ ಯಾರು ಅಂದ್ರೆ ನಾನ್ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಯಾರು ಹೇಳವಾ? ಅವ್ರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಹೌದು ಶೋಭಾ, ಯಾರದ ಹಂಗಂದಿತ್ತು? ಬಾ ತೋರ್ಸು, ಬಾ ಪಾರ್ಕಲ್ಲಿ ಇದೆ, ಬಾ ಇವಾಗ್ಲೇ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ ನಾನು. ಬೇಡ ಗಿರೀಶ್, ಬೇಡ, ನಾನ್ ಬರ್ತೀನಿ. ಶೋಭಾ, ಶೋಭಾ. ಅಮ್ಮ ಇರಮ್ಮ, ಒಂದ್ 5 ನಿಮಿಷ ಬಂದೆ, ಅದೇನ್ ಕೇಳ್ಕೊಂಡ್ ಬರ್ತೀನಿ. ಹೋಗಪ್ಪ ಗಿರೀಶ, ಅವ್ರೊಂಚೂರು ಸಮಾಧಾನ ಮಾಡು. ಅದ್ಯಾವ ಮನೆ ಹಾಳಿರೋ ತರ ಮಾತಾಡಿದ್ರು ನನ್ ಸೊಸೆಗೆ. ಅಲ್ಲ, ಇವ್ರಿಗೇನೋ ಕಣೆ, ನನ್ ಸೊಸೆನ ಅವ್ರ ಮನೆ ಹೋಗಿ ಜೀವನ ಮಾಡ್ತಿದ್ಲ, ನಮ್ಮನೇಲಿ ತಾನೇ ಇದ್ದಿದ್ದು. ಏನ್ ಅವ್ರ ಮಕ್ಳುಗಳು ಮದುವೆ ಮಾಡ್ಕೊಂಡ್ ಬಂದಿದ್ರೆ ಇವ್ರು ಮಾತಾಡಿದ್ರೆ ಸರಿ ಇರ್ತಿತ್ತಪ್ಪ. ನನ್ ಸೊಸೆಗೆ ಅನ್ನ ಕಾವಳೆ ಯಾರು? ನೋಡು, ಅದ್ಯಾರು ಕೇಳ್ಕೊಂಬ, ಸರಿಯಾಗಿ ಗ್ರಾಚಾರ ಬಿಡ್ತೀನಿ. ಅವ್ರ ತಟ್ಟೆಲೆ ಹೆಗ್ಲ ಸತ್ ಬಿದ್ದಿದ್ರು ಕಂಡ್ರ ತಟ್ಟಲ್ಲಿ ನೋಣ ಹುಡುಕ್ತಿದೆ ಅಂತ ಅಂತ ಜಾತಿಯವರು ಈಗಿನ ಕಾಲದ ಜನಗಳು. ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇರೋದಿಲ್ಲ. ನಮ್ ಪಾಡಿಗೆ ನಾವ್ ಇದ್ರೂ ನಮ್ ತಂಟೆಗೆ ಬರ್ತಾರೆ. ನಾನೇ ಅವಳದಾರ ಸುದ್ದಿ ಮಾತಾಡಕ್ ಹೋಗಿದ್ದೀನ? ಬಾಯಿ ಮುಚ್ಕೊಂಡಿರ್ಬೇಕು, ಬಿಡಾಡಿರು. ನನ್ ಸೊಸೆಗೆ ಅಂದ್ ಕಳ್ಸೋರಲ್ಲ, ಪಾಪ ಮಗ ನಿಂತ್ಕೊಂಡ್ ಹತ್ಕೊಂಡ್ ಬಂದೈತಿ. ಯಾವಳು ಅಂತ ಗೊತ್ತಾಗ್ಬೇಕು. ಅವ್ರ ಮನೆಗೆ ಹೋಗಿ ಸರಿಯಾಗಿ ಜಾಡ್ಸ್ಬಿಡ್ತೀನಿ ಅವ್ರಿಗೆ. ಶೋಭಾ, ಶೋಭಾ, ಅಳ್ಬೇಡ ಶೋಭಾ ನೀನು. ರೀ, ಅಲ್ರಿ ಇನ್ನೇನ್ ಮಾಡ್ಲಿ ಹೇಳಿ? ಅವ್ರು ಹೆಂಗ್ ಮಾತಾಡಿದ್ರು ಗೊತ್ತಾ? ನಾನ್ ನಿಮ್ ಹೆಂಡತಿ ಅಲ್ಲ ಅಂತ ಇಷ್ಟಿಷ್ಟು ಕೆಟ್ಟದಾಗ ಮಾತಾಡಿದ್ರು ಗೊತ್ತಾ? ಯಾರು ಹೇಳಿದಂಗಂತ? ನೀನ್ ನನ್ ಹೆಂಡತಿನೇನೆ.
ಅದನ್ನ ಈ 4 ಗೋಡೆ ಮಧ್ಯದಲ್ಲಿ ನೀವು ಮಾತ್ರ ಹೇಳ್ತೀರಾ ನನ್ನ ಹೆಂಡತಿ ಅಂತವ. ಆದ್ರೆ 4 ಜನ ಗೊತ್ತಾಗೋ ತರ ಏನ್ ಮಾಡಿದೀರಾ ನೀವು? ಇವತ್ತು ನಾ ದೀಪ್ತಿಗೇನೆ ಬೆಲೆ, ನನಗಿಲ್ಲ. ನೋಡಿ, ನಾನು ಇನ್ಮೇಲೆ ಈ ಮನೆಯಲ್ಲಿ ಇರಲ್ಲ. ನನ್ನ ಜೀವನ ನಾನು ಮಾಡ್ಕೋತೀನಿ. ದಯವಿಟ್ಟು ಇನ್ನೊಂದ್ಸರಿ ನನ್ನ ಮಾತಾಡ್ಸಕ್ ಬರ್ಬೇಡಿ. ಮಂಜು ಕರ್ಕೊಂಡು ನಾನು ಹೊರಟೋಗ್ತೀನಿ. ಶೋಭಾ, ಯಾಕೆ ಶೋಭಾ ಹಠ ಮಾಡ್ತಾ ಇದೀಯಾ? ಈಗ ನಾನು ಏನ್ ಮಾಡ್ಬೇಕು ಹೇಳು? ಹೋಗ ಅವ್ರ ಜಗಳ ಆಡ್ಬಿಟ್ಟು ಬರ್ಲಾ? ಯಾರು ಹೇಳು? ಬಾ ತೋರ್ಸ್ಬಾ, ಅವ್ರ ಮನೆಗೆ ಹೋಗ ಅವ್ರ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಅದೆಲ್ಲ ಬೇಡ. ನೋಡಿ, ಅವರೆಲ್ಲ ಮಾತಾಡೋದಕ್ಕೆ ಕಾರಣ ಏನ್ ಹೇಳಿ? ನಾನ್ ನಿಮ್ಮನ್ನ ಮದ್ವೆ ಆಗಿಲ್ಲ ಅಂತ ತಾನೇ? ನೋಡಿ, ಇವತ್ತೇ ಈಗ್ಲೇ ಬಂದು ನೀವು ನನ್ನ ಮದ್ವೆ ಆಗ್ಬೇಕು. ಶೋಭಾ, ನಾವ್ ಮದ್ವೆ ಆಗಿದೀವಲ್ಲ. ಮದ್ವೆ ಆಗಿದೀವಿ, ಅದ್ ಯಾವ ತರ? ಯಾವ್ದೋ ಒಂದ್ ದೇವಸ್ಥಾನದಲ್ಲಿ ಹೋಗಿ ತಾಳಿ ಕಟ್ಕೊಂಡಿದ್ದೀವಿ. ನೋಡು, ಅದೆಲ್ಲ ಬೇಡ ಗಿರೀಶ್. ನೋಡಿ, ಇವತ್ತೇ ಬನ್ನಿ, ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಏನು ರಿಜಿಸ್ಟರ್ ಮ್ಯಾರೇಜಾ? ಅಲ್ಲ, ದೀಪ್ತಿಗಿನ್ನ ಡಿವೋರ್ಸ್ ಕೊಟ್ಟಿಲ್ಲ, ಏನಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ಹೇಗಾಗುತ್ತೆ ಹೇಳು? ಯಾಕಾಗಲ್ಲ ಗಿರೀಶ್? ನಾನೆಲ್ಲ ವಿಚಾರಿಸಿದೀನಿ. ನೋಡು, ಈಗ ನೀನ್ ದೀಪ್ತಿ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ ತಾನೆ? ಮದ್ವೆ ಆಗಿದೆ ಅನ್ನೋ ವಿಷಯನೂ ಹೇಳಕ್ ಹೋಗ್ಬೇಡ. ನೋಡು, ಇವಾಗ್ಲೇ ನಿನ್ ಆಧಾರ್ ಕಾರ್ಡು ಡಾಕ್ಯುಮೆಂಟ್ ಎಲ್ಲ ತಗೊಂಡ್ ಬಾ, ನಾನೆಲ್ಲ ರಿಜಿಸ್ಟರ್ ಮಾಡಿಸ್ತೀನಿ. ಹೌದಾ, ಸರಿ ಆಯ್ತು. ಈಗ ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ನಿನ್ಗೆ ಸಮಾಧಾನ ಆಗುತ್ತಾ? ಅವಾಗ್ಲಾದ್ರೂ ನೀನ್ ನನ್ ಜೊತೆ ಖುಷಿಯಿಂದ ಇರ್ತೀಯ ತಾನೆ? ಖಂಡಿತ ಇರ್ತೀನಿ ಗಿರೀಶ್ ನಾನು. ಆದ್ರೆ ಇವತ್ತೇ ರಿಜಿಸ್ಟರ್ ಆಗ್ಬೇಕಷ್ಟೇ. ಆಯ್ತು, ಇವತ್ತೇ ರಿಜಿಸ್ಟರ್ ಆಗೋಣ. ನಾನು ರೆಡಿಯಾಗಿ ಬರ್ತೀನಿ. ಇಬ್ರು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಮಾಡ್ಕೊಳ್ಳೋಣ, ಓಕೆನಾ? ಈಗ್ಲಾದ್ರೂ ನಗು, ಯಾವಾಗ್ಲೂ ಈ ತರ ಅಳ್ತಾ ಇರ್ಬೇಡ. ನೀನ್ ನೋಡಕ್ ಇಷ್ಟ ಆಗಲ್ಲ ನನ್ಗೆ. ಗಿರೀಶ್, ನೀವ್ ನಿಜ ಹೇಳ್ತಿದ್ದೀರಾ ತಾನೆ? ಇವತ್ ರಿಜಿಸ್ಟರ್ ಆಫೀಸ್ಗೆ ಬರ್ತೀರಾ ತಾನೆ? ಖಂಡಿತ ಬರ್ತೀನಮ್ಮ. ಸರಿ ಗಿರೀಶ್, ಆಗಿದ್ರೆ ಬೇಗ ಹೋಗಿ ರೆಡಿಯಾಗಿ. ನಾನು ಫೋನ್ ಮಾಡಿ ನಮ್ ಲಾಯರ್ ಹತ್ರ ಮಾತಾಡ್ತೀನಿ. ಸರಿ ಆಯ್ತು, ಅದೇನಿದೆ ಬೇಗ ರೆಡಿ ಮಾಡ್ಸು. ನನ್ಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ. ನಾನು ಬಂದ್ ಜಾಸ್ತಿ ಹೊತ್ತಿರಲ್ಲ, ಒಂದ್ ಅರ್ಧ ಗಂಟೆಲಿ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಗಿರೀಶ್, ನಿನ್ ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಹಾ ಶೋಭಾ, ನಿನ್ ಮೇಲೆ ತುಂಬಾ ನಂಬಿಕೆ ಇದೆ. ನಾನು ಇನ್ನೂ ನಮ್ದೆ, ಇನ್ಯಾರ ನಮ್ದೆ ಹೇಳು? ಹಾಗಾದ್ರೆ ನಾನು ಹೇಳಿದ ಕಡೆ ಕಣ್ಮುಚ್ಕೊಂಡು ಸೈನ್ ಮಾಡ್ಬೇಕಷ್ಟೇ, ಬೇರೆ ಏನು ನಿನ್ ಕೆಲಸ ಇರಲ್ಲ. ಸೈನ್ ಮಾಡ್ಬಿಟ್ಟು ನಿನ್ ಪಾಡಗ್ ನಿನ್ ಕೆಲ್ಸದ ಮೇಲೆ ಹೊಟ್ಟೋಗು, ನನ್ ಪಾಡಗ್ ನಾನು ಮನೆಗ್ ಬರ್ತೀನಿ, ಓಕೆನಾ? ಸರಿ ಆಯ್ತು. ಈ ವಿಷಯನ ನೀವು ಮನೇಲಿ ಯಾರ ಹತ್ರನೂ ಹೇಳ್ಬಾರ್ದು, ನಿಮ್ ತಾಯಿ ಹತ್ರನೂ ಹೇಳ್ಬಾರ್ದು, ಓಕೆನಾ? ಇದು ಒಪ್ಪಿಗೆ ಅಂತ ಅಂದ್ರೆ ನಾನು ರೆಡಿ. ಸರಿ ಆಯ್ತು, ಯಾರ ಹತ್ರನೂ ಹೇಳಲ್ಲ. ಇಲ್ಲೇ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಕೆಲಸ ಮುಗಿಸ್ಕೊಂಡು ಬರುವಂತೆ, ಓಕೆನಾ? ಗಿರೀಶ್, ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸರಿ, ಹಾಗಾದ್ರೆ ನಾನು ಬೇಗ ರೆಡಿ ಆಗ್ಬಿಟ್ಟು ಬರ್ತೀನಿ, ಹೋಗು. ಎಂದೋ ಕಂಡ ಕನಸು ಇಂದು ಅದು ನನಸು, ನನ್ನ ಹಿಡ್ದವ್ರು ಯಾರು ಚಲುವೆ. ಅಬ್ಬಾ, ಗಿರೀಶ್ ಪ್ರಾಪರ್ಟಿ ಹೆಸರೆಲ್ಲ ನನ್ನ ಹೆಸರು ಮಾಡ್ಬಿಡ್ತಾನೆ. ವಾವ್ ವಾವ್ ವಾವ್, ಶೋಭಾ, ಯು ಆರ್ ರಿಯಲಿ ಗ್ರೇಟ್. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯೇ. ಈ ವಿಷಯನ ಫಸ್ಟ್ ನನ್ಗೆ ಅಣ್ಣಗೆ ಫೋನ್ ಮಾಡಿ ಹೇಳ್ಬೇಕು, ಬೇಗ ಎಲ್ಲ ರೆಡಿ ಮಾಡ್ಸು, ನಾನು ಗಿರೀಶ್ ಕರ್ಕೊಂಡ್ ಬರ್ತೀನಿ ಅಂತ. ಅಬ್ಬಾ, ಈ ಕೆಲಸ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಫಸ್ಟ್ ನನ್ಗೆ ಅಣ್ಣಗೆ ಫೋನ್ ಮಾಡ್ತೀನಿ. ಹಲೋ ರೀ. ಏನ್ ಮೇಡಮ್ ಅವ್ರು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಏನ್ ಸಮಾಚಾರ? ರೀ, ನಮ್ ಪ್ಲಾನ್ ಸಕ್ಸಸ್ ಆಯ್ತು ರೀ. ನಾನು ಗಿರೀಶ್ನ ಕರ್ಕೊಂಡ್ ಬರ್ತಾ ಇದ್ದೀನಿ ಇವತ್ತು ನೀವು ಬೇಗ ಹೋಗಿ ಎಲ್ಲ ರಿಜಿಸ್ಟರ್ ರೆಡಿ ಮಾಡ್ಸಿರಿ. ಹೌದಾ? ಅಯ್ಯೋ, ನಾನು ನಿನ್ನೆ ನೈಟ್ ಎಲ್ಲ ಹೇಳ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟಿದೀನಿ. ಇವತ್ತೇನಿದ್ರು ಹೋಗಿ ಅಲ್ಲಿ ಹೆಬ್ಲೆಟ್ ಕೊಟ್ಟು ಫೋಟೋ ತೆಗಿಸ್ಬರೋದು ಅಷ್ಟೇನೇನೆ. ನೋಡು ಹೆಂಗೋ ಸದ್ಯ ಗಿರೀಶ್ ಒಪ್ಕೊಂಡ ತಾನೆ, ಏನು ಡೌಟ್ ಬಂದಿಲ್ಲ ಅಲ್ವಾ ನಮ್ಮ ಮೇಲೆ? ಇಲ್ಲ ರೀ, ಅವ್ನೊಂದ್ ಸ್ವಲ್ಪನೂ ಡೌಟೇ ಬಂದಿಲ್ಲ. ಅವ್ನು ನನ್ಗೆ ಎಷ್ಟು ನಂಬಿಟ್ಟಿದ್ದಾನೆ ಅಂತ ಅಂದ್ರೆ, ವಿಷ ಕೊಟ್ಟು ಕುಡಿ ಅಂತ ಅಂದ್ರೆ ಕುಡಿದ್ ಬಿಡ್ತಾನೆ, ಆ ತರ ನಂಬಿಟ್ಟಿದ್ದಾನೆ. ಸರಿ ಸರಿ, ಆಗಿದ್ರೆ ನಾನು ಈಗಲೇ ಹೋಗಿ ಅದೇನೇನು ಆಗಿದೆ ನೋಡ್ತೀನಿ. ನೀನ್ ರೆಡಿ ಮಾಡ್ಕೊಂಡು ನನ್ಗೆ ಬರಕ್ ಮುಂಚೆ ಒಂದ್ಸರಿ ಫೋನ್ ಮಾಡು. ಇಲ್ಲ ಆಗ್ಲಿಲ್ಲ ಅಂತಂದ್ರೆ ಮೆಸೇಜ್ ಆದ್ರೂ ಮಾಡು. ರೀಚ್ ಆಗ್ತಾ ಇದೀವಿ, ಈಗ ಹೊರಟಿದೀವಿ, ಈ ತರ ಏನಾದ್ರೂ ಸಿಂಟಮ್ಸ್ ಕೊಡ್ತಾ ಇರು. ಯಾಕಂದ್ರೆ ನಾನು ಅಲ್ಲಿ ಬೇಗ ಎಲ್ಲಾನು ರೆಡಿ ಮಾಡಿಸ್ಬಿಟ್ಟು ನಾನ್ ಸ್ವಲ್ಪ ಹೈಡ್ ಆಗ್ಬೇಕಲ್ಲ, ಅವ್ನ್ ಕಣ್ ಮುಂದೆ ನಾನು ಓಡಾಡಕ್ ಆಗಲ್ಲ. ಹಾ ಓಕೆ ಓಕೆ, ನಾನು ಇಲ್ಲಿಂದ ಹೊರಡ್ತಿದ್ದಂಗೆ ನೀನು ಮೆಸೇಜ್ ಮಾಡ್ತೀನಿ, ಓಕೆನಾ? ಬೇಗ. ನನಗಂತೂ ಈ ಖುಷಿನ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಇರ್ಲಿ, ಕಂಟ್ರೋಲ್ ಮಾಡ್ಕೋ. ಇಡೀ ಪ್ರಾಪರ್ಟಿ ನಿನ್ ಹೆಸರು ಬಂದ್ಮೇಲೆ ಎಂಜಾಯ್ ಮಾಡಿದ್ರಾಯ್ತು, ದೊಡ್ಡ ಪಾರ್ಟಿ ಮಾಡ್ಬಿಡೋಣ. ಸರಿ ರೀ, ಆಯ್ತು. ಗಿರೀಶ್ ಸ್ನಾನ ಮಾಡೋದಿಕ್ ಹೋಗಿದ್ದಾನೆ, ರೆಡಿ ಆಗ್ತೀನಿ ಅಂತವ. ನಾನು ಹೋಗಿ ಬೇಗ ತಿಂಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ ಕಣೆ, ಆಯ್ತು, ಬಾಯ್. ಬಾಯ್ ರೀ.